ಪ್ರೂಫ್ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ನಾನು ಲಾಸ್ಟು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಲ್ಲ ಕ್ಯಾಟಗರಿದು ಅಪ್ಡೇಟ್ ಮಾಡಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ತುಂಬ ಡೌಟ್ಸ್ ಇದೆ ನಿಮಗೆ. ಒಬ್ಬೊಬ್ಬರು ಒಂದೊಂದು ಮಾರ್ಕ್ಸ್ ಹಾಕ್ತಾ ಇದ್ದೀರಾ, ಇಷ್ಟಕ್ಕೆ ನಾವು ಸೆಲೆಕ್ಟ್ ಆಗ್ತೀವಾ ಅಂತ. ಮತ್ತು ತುಂಬ ಜನ ಈ ನೆಗೆಟಿವ್ ಮಾರ್ಕ್ಸ್, ಋಣಾತ್ಮಕ ಅಂಕಗಳ ಬಗ್ಗೆ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಓಕೆ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಅಪ್ರಾಕ್ಸಿಮೇಟ್ಲಿ, ಪ್ಲಸ್ ಆರ್ ಮೈನಸ್ ಒಂದು 10 ಮಾರ್ಕ್ಸ್ ಓಕೆ, ಅಪ್ರಾಕ್ಸಿಮೇಟ್ಲಿ. ಜೊತೆಗೆ ಈ ನೆಗೆಟಿವ್ ಮಾರ್ಕ್ಸಿಂಗ್ ಬಗ್ಗೆ ಮತ್ತು ನೀವೇನೇನು ಕಮೆಂಟಲ್ಲಿ ಕ್ವಶನ್ಸ್ ಕೇಳಿದ್ರಿ ಎಲ್ಲನೂ ಈ ವಿಡಿಯೋದ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಈ ವಿಡಿಯೋ ಮಾಡ್ತಿರೋ ಪುನಃ ಉದ್ದೇಶ ಏನು ಅಂತಂದರೆ, ಎಕ್ಸಾಮು ಈಸ್ ವೆರಿ ಇಂಪಾರ್ಟೆಂಟ್. ಈ ಎಕ್ಸಾಮಲ್ಲಿ ನಿಮಗೆ ನೀವು ಕ್ಲಿಯರ್ ಆಗ್ತಿರೋಲ್ವ ಅಂತ ಗೊತ್ತಾದರೆ ಮೇನ್ಸ್ ಪ್ರಿಪೇರ್ ಆಗಿ ರೆಡಿ ಆಗುತ್ತೆ ಅಲ್ವಾ. ಇಲ್ಲ ಅಂದರೆ ನೀವು ಮೇನ್ಸ್ ಪರೀಕ್ಷೆ ಬಿಟ್ಟು ಬೇರೆ FDA, SDA, UPSC, ಬೇರೆ ಬೇರೆ ಗ್ರೂಪ್ ಸಿ ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಂಥ ನೆಸಿಟಿ ಇರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು, ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ, ನಿಮ್ಮ ಡೌಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ, ವಿತ್ ಪ್ರೂಫ್ ಓಕೆ. ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ, ಅಲ್ಲಿ ನಿಮಗೆ ಕಂಪ್ಲೀಟ್ PDF ಸಿಗುತ್ತೆ, ಕ್ವಿಝಸ್ ಅಟೆಂಡ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಷನ್ಸು ಡೈಲಿ ಬೇಸಿಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಇದ್ರ ಲಿಂಕ್ ಕೂಡ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಕೂಡ ನಿಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಫೈನ್. ಫಸ್ಟು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಕಟ್ ಆಫ್ ಇಷ್ಟು ನಿಂತ್ಕೊಳ್ಳುತ್ತೆ ಅಂದರೆ ದಿಸ್ ಈಸ್ ದ ಮಿನಿಮಮ್ ಅಂತ ಹೇಳಿದ್ದೆ ನಾನು. ಓಕೆ, ದಿಸ್ ಇಸ್ ದ ಮಿನಿಮಮ್. ಇದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ದೆ. ತುಂಬ ಜನ ಕಮ್ಮಿ ಆಗ್ಬೋದು, ತುಂಬ ಜನ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಇದಕ್ಕೆಲ್ಲದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ಲ, ದಿಸ್ ಕ್ಯಾಲ್ಕುಲೇಷನ್ ಈಸ್ ತುಂಬ ಜನ ತಪ್ಪು ಮಾಡಿದ್ದೀರಾ. ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಏನು? ಸೊ ಇಲ್ಲಿ ನೋಡಿ, ಒಂದು ತಪ್ಪಾದರೆ ಒಂದು ಕ್ವಶನ್ಗೆ 0.25 ಮಾರ್ಕ್ಸ್ ಆಫ್ ಆ ಕ್ವಶನ್ನ ನಿಗದಿಪಡಿಸಿದ ಅಂಕ ಅಂತ ನಮ್ಮ KPSC ಇರ್ತಕ್ಕಂಥ ಅಧಿಸೂಚನೆ ನೋಟಿಫಿಕೇಶನ್ ಹೇಳುತ್ತೆ. ಇದು ನೋಟಿಫಿಕೇಶನ್ ಇಂದ ತಂದಿರೋದು ಸ್ನೇಹಿತರೆ. KPSC ರಿಲೀಸ್ ಮಾಡಿತ್ತಲ್ಲ ಈ ವರ್ಷ ನೋಟಿಫಿಕೇಶನ್. ಅದರಿಂದ ಇಲ್ಲಿ ಕರೆಕ್ಟಾಗಿ ಓದಿ. ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿರೋ ಪ್ರತಿಯೊಂದು ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ನಿಗದಿಪಡಿಸಿದ ಅಂಕ, ಒಂದು ಕ್ವಶನ್ಗೆ 2 ಮಾರ್ಕ್ಸು. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ 1/4, 4ನೇ 1 ಭಾಗ ಅಂತಿದೆ. ಅಂದ್ರೆ ಏನರ್ಥ? ನಿಗದಿಪಡಿಸಿದ ಪ್ರಶ್ನೆಯ ಅಂಕಗಳು ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕಗಳಾದ್ರೆ, ಈಗ ಒಂದು ಪ್ರಶ್ನೆಗೆ 1 ಅಂಕ ಆದ್ರೆ ಎಷ್ಟು? 0.25 ಮಾರ್ಕ್ಸ್ ಅಂದ್ರೆ 1/4 ಮಾರ್ಕ್ಸು. ಒಂದು ಪ್ರಶ್ನೆಗೆ 2 ಅಂಕಗಳಾದ್ರೆ 0.25 ಅಂಕ ಅಂದ್ರೆ ಅದರ 1/4 ಎಷ್ಟು? 2ರ 1/4 ಎಷ್ಟು? 2 1 2 2 2 4 1/2 1/2 ಅಂದ್ರೆ 0.5. ಅಲ್ಲಿಗೆ ಒಂದು ತಪ್ಪು ಉತ್ತರಕ್ಕೆ ನಿಮ್ಗೆ ಎಷ್ಟು ಕಟ್ ಆಗುತ್ತೆ? ಅರ್ಧ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಾನು ನಿಮಗೆ ತುಂಬ ಡೌಟ್ಸ್ ಕೇಳಿರೋದ್ರಿಂದ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ಬಟ್ ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ಬೇಸಿಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾಕಂದರೆ KPSC ಆಲ್ರೆಡಿ ರಿಲೀಸ್ ಮಾಡಿದೆ. ಕೀ ಆನ್ಸರ್ಸ್ ನಾನು ರಿಲೀಸ್ ಮಾಡಿದರೆ ಅದರ PDF ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ಅಥವಾ KPSC ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಏನು ಯಾವ ಒಂದು ಏನೋ ಬಿನೋ ಸಿನೋ ಡಿನೋ ಆ ಒಂದು ಇದ್ರ ಮುಖಾಂತರ ನೀವು ನಿಮ್ಮ ಒಂದು ಆನ್ಸರ್ ಶೀಟ್ಸ್ ಏನಿದೆ OMRದು ಕಾಪಿ ಚೆಕ್ ಮಾಡಿ, ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ಗೆ ಒಂದೊಂದು ತಪ್ಪು ಉತ್ತರಕ್ಕೂ 0.5 ಅಂದರೆ ಅರ್ಧ ಮಾರ್ಕ್ಸ್ನ ಕಳೀತಾ ಹೋಗಬೇಕಾಗತ್ತೆ. ಸೊ ಈ ಬೇಸಿಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಕಟ್ ಆಫ್ನ ನಿಗದಿ ಮಾಡಬೇಕಾಗತ್ತೆ. ಓಕೆ, ಒಂದು ಇದು. ಮತ್ತು ತುಂಬ ಜನ ಸರ್ ನಂದು ಒಂದು SC ಇಷ್ಟಿದೆ, ನನ್ನ ವುಮೆನ್ ಇಷ್ಟಿದೆ, 2A ಇಷ್ಟಿದೆ, ನಂದು ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಮ್ಮ ನೋಟಿಫಿಕೇಶನ್ ಎಷ್ಟು ಪೋಸ್ಟ್ ಇತ್ತು. ಇಲ್ಲಿ ನೋಡಿ, ನಮ್ಮ ನೋಟಿಫಿಕೇಶನ್ ನಿಮಗೆ ಬೆರಳಿಕೆಯ ಪೋಸ್ಟು. ನಿಮಗೆ ಜಾಸ್ತಿ ಪೋಸ್ಟ್ ಇರೋದಲ್ಲಿ ಅಪ್ಪ ಅಂದರೆ ತಹಶೀಲ್ದಾರ್ ಗ್ರೂಪ್ B ಹುದ್ದೆಗೆ 50 ಪೋಸ್ಟ್ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ನಿಮಗೆ ಎಲ್ಲಿ ಇಂಪಾರ್ಟೆಂಟ್ ಅಂದರೆ 14 ಪೋಸ್ಟ್ ಇರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಲೆಕ್ಕ ಪರಿಶೋಧನೆ ಆಡಿಟ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅದು 14 ಪೋಸ್ಟ್. ಇದನ್ನೆಲ್ಲ ನಿಮಗೆ ಬೆರಳೆಣಿಕೆ 2 3 4 ಇಲ್ಲಿ ನೋಡಿ ಈ ರೀತಿ ಇರೋದು. ಟೋಟಲ್ 106 ಇದೆ ನೋಡಿ ಕೆಳಗಡೆ. ಅದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 94, ಹೈದರಾಬಾದ್ ಕರ್ನಾಟಕಕ್ಕೆ 12 ಮಾತ್ರ ಪೋಸ್ಟ್ ಇರೋದು. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 12 ಪೋಸ್ಟ್ ಇದೆ ಟೋಟಲ್. ಎಲ್ಲ ಈ ಒಂದು ಸೇವೆಗಳು ಸೇರಿ ಅಂದರೆ 1 ಪೋಸ್ಟ್ಗೆ 15 ಜನನ ನಿಮಗೆ ಮೇನ್ಸ್ಗೆ ತಗೋತಾರೆ. ಅಂದರೆ 12 × 15 ಅಂದರೆ ಎಷ್ಟಾಯಿತು? 12 ಹತ್ಲಿ 120 + 60 ಅಂದರೆ ಎಷ್ಟಾಯಿತು? 15 ಜನ ಅಂತಂದರೆ 120 + 60 180 ಜನ ಮಾತ್ರ ಹೈದರಾಬಾದ್ ಕರ್ನಾಟಕದಿಂದ ತಗೋತಾ ಇರೋದು. ಇಲ್ಲಿ 180 ಜನದಲ್ಲಿ ಜನರಲ್ ಮೆರಿಟ್ ಇರ್ತಾರೆ, ಕ್ಯಾಟಗರಿ 1 ಇರುತ್ತೆ, ಕ್ಯಾಟಗರಿ 2 ಇರುತ್ತೆ, 2A ಇರುತ್ತೆ, ಎಲ್ಲ ಇರುತ್ತೆ. ಪ್ರತಿಯೊಂದು ಇದಕ್ಕೂ ನಾನು ತಗೋತೀನಿ. ಇಲ್ಲಿ ನೋಡಿ, ಇಲ್ಲೇ ಬಂದು ನೋಡಿ DYSP ಪೋಸ್ಟು. ಇಲ್ಲಿ ನೋಡಿ
ಹೈದರಾಬಾದ್ ಕರ್ನಾಟಕ ಇರೋದೇ 3 ಪೋಸ್ಟ್ ನಿಮಗೆ. ಅದರಲ್ಲಿ ಜನರಲ್ ಮೆರಿಟ್ಗೆ 2, ಪ್ರವರ್ಗ 2ಎಗೆ 2, ಕ್ಯಾಟಗರಿಗೆ 1ಗಿಲ್ಲ, SCಗಿಲ್ಲ, STಗಿಲ್ಲ. ನೋಡ್ತಾ ಹೋಗಿ, ಜಸ್ಟ್ ಲಿಸನ್ ಮಾಡ್ತಾ ಹೋಗಿ. ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡೋದಾದ್ರೆ ನಿಮಗೆ ಎಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬರೀ 2 ಪೋಸ್ಟ್ ಇರೋದು. ಇಲ್ಲಿ ನೋಡಿ, ಇಲ್ಲೂ ಕೂಡ SC ಇಲ್ಲ, ST ಇಲ್ಲ, ಕ್ಯಾಟಗರಿ 1 ಇಲ್ಲ, 2A ಇಲ್ಲ, 3A ಇಲ್ಲ. ಅದೇ ರೀತಿ ನಿಮ್ಗೆ ಇಲ್ಲಿ ಅಸಿಸ್ಟೆಂಟ್ ಲೇಬರ್ ಕಮಿಷನ್ಗೆ ಬಂದರೆ 2 ಪೋಸ್ಟ್ ಇರೋದು. ಇಲ್ಲೂ ಕೂಡ ಅದೇ ಒಂದು ಪರಿಸ್ಥಿತಿ. ಹಾಗಾದ್ರೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ 44 ಪೋಸ್ಟು ತಹಶೀಲ್ದಾರ್ ಪೋಸ್ಟ್ಗೆ, ಗ್ರೂಪ್ ಬಿ ಪೋಸ್ಟ್ಗೆ. ಇಲ್ಲಿ ಎಲ್ಲ ಕ್ಯಾಟಗರಿಗೂ ಇದೆ. ಎಲ್ಲ ನೋಡಿ, ಈಗ ಸಾಮಾನ್ಯ ವರ್ಗ ಇಲ್ಲಿ ಎಷ್ಟಿದೆ, 22 ಜನಕ್ಕೆ ಇದೆ ಜನರಲ್ ಮೆರಿಟ್ಗೆ ಅಲ್ವಾ. 22 ಜನಕ್ಕೆ ಮಾತ್ರ ಇರೋದು ಜನರಲ್ ಮೆರಿಟ್ ಪೋಸ್ಟು. ಇದು ಬಿಟ್ರೆ ಇನ್ನು ಬೇರೆ 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 ಪೋಸ್ಟಲ್ಲಿ ನೋಡಿ, ಇಲ್ಲಿ 3 ಇದೆ, ಬೆರಳೆಣಿಕೆ 3, 4, 2 ಟೋಟಲ್ ನಿಮಗೆ ಇದೊಂದು. ಮತ್ತೆ ಇಲ್ಲಿ 14 ಅಂತ ಹೇಳಿದ್ನಲ್ಲ, ಆ ಒಂದು ಪೋರ್ಷನ್ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಆಡಿಟ್ ಡಿಪಾರ್ಟ್ಮೆಂಟ್, ಇಲ್ಲಿ 7. ಸೊ ಜನರಲ್ ಮೆರಿಟ್ಗೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಎಷ್ಟಿದೆ ಅಂತಂದ್ರೆ 20 ಪ್ಲಸ್ 22 ಪ್ಲಸ್ 7 ಅಂದ್ರೆ 29. ಬೇರೆ 1, 2, 3 ಅಂತ ಸೇರಿಸ್ಕೊಂಡು ನಿಮ್ಗೆ 32 ಪೋಸ್ಟ್ ನಿಮ್ಗೆ ಜನರಲ್ ಮೆರಿಟ್ಗೆ ಇರೋದು 106ರಲ್ಲಿ. 32ರಿಂದ 35 ಅಂದ್ಕೊಳ್ಳಿ. ಸೊ 32ರಿಂದ 35 ಒಂದು ಪೋಸ್ಟ್ಗೆ 15 ಜನ ಎಕ್ಸ್ಟ್ರಾ ತಗೋತಾರೆ ಮೇನ್ಸ್ ಎಕ್ಸಾಮ್ಗೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವೇನೆ. 320 ಪ್ಲಸ್ 160 ಎಷ್ಟಾಯ್ತು, 480. ಅಂದ್ರೆ 480 ಜನ ಅಷ್ಟೇ ಜನರಲ್ ಮೆರಿಟ್ ಇಂದ ನಿಮ್ಗೆ ಎಲ್ಲಾ ಪೋಸ್ಟ್ ಇಂದ ನಿಮ್ಗೆ ಏನಾಗ್ತಾ ಇದೆ, ಅಪ್ರಾಕ್ಸಿಮೇಟ್ಲಿ 500 ಅಂತ ಇಟ್ಕೋಬಹುದು. ಅಷ್ಟು ಜನ ಮಾತ್ರ ಏನೋಗ್ತಾ ಇರೋದು, ನಮ್ಮ ಒಂದು ಇದಕ್ಕೆ ಹೋಗ್ತಾ ಇರೋದು, ಯಾವುದಕ್ಕೆ, ಮೇನ್ಸ್ ಎಕ್ಸಾಮ್ಗೆ ಹೋಗ್ತಾ ಇರೋದು ಅಲ್ವಾ. ಸೊ ಈ ಒಂದು ಪರಿಸ್ಥಿತಿಲಿ 83,000 ಜನ ಚಿಲ್ಲರೆ ಬರ್ದಿದ್ದಾರೆ. 83,400 ಚಿಲ್ಲರೆ ಜನ ಬರ್ದಿದ್ದಾರೆ ಎಕ್ಸಾಮ್ನ. ಸೊ ಇದ್ರಲ್ಲಿ 480 ಜನದಲ್ಲಿ ಜನರಲ್ ಮೆರಿಟ್ ರಲ್ಲಿ 180ರಿಂದ 200ರಿಂದ 210 ತನಕ ತೆಗ್ದಿರಲ್ವಾ, ಆರಾಮಾಗಿ ತೆಗ್ದಿರ್ತಾರೆ. ಸೊ ಅಲ್ಲಿ ಕಟ್ ಆಫ್ ಎಲ್ಲಿ ನಿಂತ್ಕೊಳ್ಳುತ್ತೆ ನೀವೇ ಲೆಕ್ಕ ಹಾಕಿ. ಇನ್ನು ನಾನು ನಿಮಗೆ ಬೇರೆ ಕ್ಯಾಟಗರಿ ಹೇಳಿದೆ, ಯಾರು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು. SC STಗೆ ನಿಮಗೆ ಒಂದು 20 ಜನ ಇದ್ರೆ ಅದೇ ಹೆಚ್ಚು. ಅಂದ್ರೆ 20 200 ಅಂದ್ರೆ 200ರಿಂದ 200 ಜನ ಬಂದ್ರೆ ಹೆಚ್ಚು ನಿಮಗೆ ಮ್ಯಾಕ್ಸಿಮಮ್. ಅಂದ್ರೆ SCಯಿಂದ ಓಕೆ, SCಯಿಂದ STಯಿಂದ ಇನ್ನೂ ಕಮ್ಮಿ ಬರ್ತಾರೆ. ಸೊ ಅಲ್ಲಿಗೆ 83,000 SC ಕ್ಯಾಟಗರಿ ಇರೋರು ನಿಮ್ಗೆ ಅವರು ಕಮ್ಮಿ ಮಾರ್ಕ್ಸ್ ತೆಗಿರ್ತಾರೆ ಅಂತಲ್ಲ ಅರ್ಥ. ಅಲ್ಲಿ ಅವರಲ್ಲಿ ಬುದ್ಧಿವಂತರಿದ್ದಾರೆ. ಸೊ 200 ಜನ ನಿಮ್ಗೆ 180ರಿಂದ 200 ಮಾರ್ಕ್ಸ್ ತೆಗ್ದಿರಲ್ವಾ. ಸೊ ನೀವು, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಪ್ರೀವಿಯಸ್ ಇಯರ್ ಆದ್ರೆ 8,000 ಚಿಲ್ಲರೆ 8,500 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮೇನ್ಗೆ. ಈ ವರ್ಷ 1,500 ಜನ ಸೆಲೆಕ್ಟ್ ಮಾಡ್ಕೋತಾ ಇರೋದು ಅಷ್ಟೇ. ಓಕೆ, 1,500 ಜನ ಸೆಲೆಕ್ಟ್ ಮಾಡ್ಕೋತಾ ಇರೋದು. ಸೊ ಅಲ್ಲಿಗೆ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಲೆಕ್ಕ ಹಾಕಿ. ಸೊ ನಾನು ನಿಮ್ಗೆ ಏನಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ, 130, 120, 170 3A ವುಮೆನ್ ಇದ್ದೀನಿ, 3B ಇದ್ದೀನಿ, ನಾನು ಇಲ್ಲಿದ್ದೀನಿ ಅಂತ ನೀವು ಹೇಳೋದಲ್ಲ ಸ್ನೇಹಿತರೆ. ನಿಮಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ಈ ವಿಡಿಯೋ ಮಾಡೋಕ್ಕೆ ಇವತ್ತು ಬೆಳಗ್ಗೆ ನಾನು ಒಂದು ಪೋಲ್ ಹಾಕಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಪುನೀತ್ ಫೋರಮ್ ಅಂತ, ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಅಂತಿರುತ್ತೆ. ಕ್ಲಿಕ್ ಮಾಡಿದ್ರೆ ವಿಡಿಯೋ ಪ್ಲೇಲಿಸ್ಟ್ ಕಮ್ಯುನಿಟಿ ಟ್ಯಾಬ್ ಅಂತ ಅಲ್ಲಿದೆ. ನಿಮ್ಗೆ ಸಿಗಲ್ಲ ಅಂತ ನೋಡಿ, ಬರೀ 5 ಅವರ್ಸ್ ಆಗಿದೆ ಬೆಳಗ್ಗೆ ಹಾಕಿರೋದು ನಾನು. 582 ಜನ ನೀವು ವೋಟ್ ಮಾಡಿದ್ದೀರಾ. ಇದು ಆಫ್ಟರ್ KPSC ಕೀ ಆನ್ಸರ್ ರಿಲೀಸ್ ಮಾಡಿದ ಮೇಲೆ ನಾನು ಹಾಕಿರ್ತಕ್ಕಂಥದ್ದು. KPSC ಅವ್ರು ನೆನ್ನೆ ಸಂಜೆ ರಿಲೀಸ್ ಮಾಡಿದ್ದಾರೆ ಕೀ ಆನ್ಸರು. ಅದು ಪರ್ಫೆಕ್ಟ್ ಆಗಿರ್ತಕ್ಕಂಥ KPSC ಇಂದ ಮಾಡಿರೋದನ್ನ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಇದ್ರ ಪ್ರಕಾರ ನೋಡಿ, 68% ಜನ 160ರಿಂದ 170 ಮಾರ್ಕ್ಸ್ಗೆ ಅಟೆಂಡ್ ಮಾಡಿರೋದು. ಅದು ಪೇಪರ್ 1 ಪೇಪರ್ 2 ಎರಡು ಸೇರಿ. ಎಗೇನ್ ಐ ಆಮ್ ಟೆಲಿಂಗ್ ಯು, ಇಲ್ಲಿ ಯಾರು ತಪ್ಪು ಮಾಡಿದ್ರೆ ನೀವು ನೆಗೆಟಿವ್ ಮಾರ್ಕ್ಸ್ 0.25 ಅಂತ ಡಿಡಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಒಂದು ತಪ್ಪಿಗೆ ನಿಮ್ಗೆ 0.5 ಅರ್ಧ ಮಾರ್ಕ್ಸ್ನ ತೆಗಿಬೇಕಾಗುತ್ತೆ. ಇದನ್ನು ತೆಗೆದು ಇದಕ್ಕೆ ಇನ್ನೊಂದ್ಸಲ ಪೋಲಿಗೆ ಮಾಡಿ. ಈಗ ಅಟ್ ಪ್ರೆಸೆಂಟ್ ಅದನ್ನು ನೀವು 0.5 ಕನ್ಸಿಡರ್ ಮಾಡ್ತೀರ ಅಂತ ತಗೊಂಡ್ರು ಕೂಡ ನೀವು 68 ಅಂದ್ರೆ 70% ಜನ ನೀವು 160ರಿಂದ 170 ಮಾರ್ಕ್ಸ್ಗೆ ವೋಟ್ ಆಗ್ತಾ ಇದ್ದೀರಾ. ಹಾಗಂತ ಇಲ್ಲಿ ನೋಡು, ಇಲ್ಲಿ ನೀವು ಏನಿದ್ದೀರಾ, ಇವ್ರನ್ನ ಬಿಟ್ಬಿಡಕ್ಕಾಗಲ್ಲ. ಯಾಕೇಳಿ, ಇವ್ರನ್ನ 180ರಿಂದ 200 ಮಾರ್ಕ್ಸ್ ತನಕ ಏನಿದ್ದಾರೆ ಇವ್ರನ್ನ ಬಿಡಕ್ಕಾಗಲ್ಲ. 10% ಅಂದ್ರೆ 83 ಸಲ 10% ಅಂದ್ರೆ ನಿಮ್ಗೆ 800 ಜನ ಸಿಕ್ಕ ಹೋಗ್ತಾರೆ. ಈ 10% ಅವರು 200ರಿಂದ 210 ಇದಾರಲ್ಲ, ಇವರೆಲ್ಲ ಈ ಒಂದು ಕ್ಯಾಟಗರಿನ ದಾಟಿ ಇಲ್ಲಿಗೆ ಬಂದಿರ್ತಾರಲ್ವ. ಅಂದ್ರೆ ಇವರು 160ಕ್ಕೂ 200 ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಅರ್ಥ ಏನು, ಅವ್ರು 180 ಕಟ್ ಆಫ್ ನಿಲ್ಲಿದ್ರು ಅವ್ರು ಸೆಲೆಕ್ಟ್ ಆಗ್ತಾರೆ, 190 ಕಟ್ ಆಫ್ ನಿಲ್ಲಕ್ಕೂ ಸೆಲೆಕ್ಟ್ ಆಗ್ತಾರೆ, 180 ಕಟ್ ಆಫ್ ನಿಲ್ಲಕ್ಕೂ ಸೆಲೆಕ್ಟ್ ಆಗ್ತಾರೆ. ಸೊ ಇಲ್ಲೇ ಒಂದು 600-800 ಜನ ನಿಮ್ಗೆ ಸಿಕ್ಬಿಡ್ತಿರು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಕಟ್ ಆಫ್ ಎಲ್ಲ ಹೋಗುತ್ತೆ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ಕಟ್ ಆಫ್ ನಿಮ್ಗೆ ಕಮ್ಮಿ ಹೋಗಲ್ಲ. ಡಿಫಿಕಲ್ಟ್ ಎಕ್ಸಾಮ್ ಇದ್ರು ಪೋಸ್ಟ್ ಕಮ್ಮಿ ಇರೋದ್ರಿಂದ, ಮತ್ತೆ ಈ ಒಂದು ರೇಷಿಯೋ 1:20 ಇತ್ತು ಮೇನ್ಸ್ಗೆ, ಈಗ 1:15 ಇರೋದ್ರಿಂದ ಸೊ ಏನಾಗುತ್ತೆ, ಕಟ್ ಆಫ್ ನಿಮಗೆ ನಾನು ಹೇಳಿದ್ನಲ್ಲ ಅಷ್ಟೇ ಬರುತ್ತೆ ಸ್ನೇಹಿತರೆ. 185 ನೋಡಿ. ಇವಾಗ ಏನಾಗುತ್ತೆ ಅಂದ್ರೆ, ನೀವು 0.25 ಬದಲು 0.5ನ ಹೆಚ್ಚು ಕಮ್ಮಿ ಮಾಡಿದಿರಲ್ವಾ, ಅದನ್ನ ಮಾಡಿಕೊಂಡು ವೋಟ್ನ ಮಾಡಿ. ಅಪ್ರಾಕ್ಸಿಮೇಟ್ಲಿ ನಿಮಗೆ ಇದರಿಂದ +10 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಅಂದ್ರೆ 200 ಮಾರ್ಕ್ಸ್ ತನಕ ನಿಮ್ ಕಟ್ ಆಫ್ ಹೋದ್ರು ಜನರಲ್ ಮೆರಿಟ್ಗೆ ಅದು ನೀವು ಏನು ಆಶ್ಚರ್ಯ ಪಡೋ ನೆಸಿಟಿ ಇಲ್ಲ. ಅಥವಾ
ಈ ನೀವು ನೆಗೆಟಿವ್ ಮಾರ್ಕ್ಸ್ ನೀವೇನಾದ್ರು ತಪ್ಪು ಮಾಡಿ ಪೋಲ್ ಮಾಡಿದರೆ 0.25 ಬದಲು 0.5 ಬದಲು 0.25 ತಪ್ಪು ಹಾಕಿದರೆ ಅವಾಗ ಏನಾಗುತ್ತೆ ಅಂದರೆ ಕಟ್ ಆಫ್ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಅಂದರೆ ನೀವು ಆಗ ಇನ್ನು ನೀವೇನು ಕಟ್ ಆಫ್ ಮಾಡ್ಕೊಂಡಿದ್ರೆ ಆವಾಗ ಇನ್ನು 10 ಮಾರ್ಕ್ಸು 15 ಮಾರ್ಕ್ಸ್ ಇನ್ನು ಕಮ್ಮಿ ಆಗುತ್ತೆ ನಿಮಗೆ. ಅವಾಗ ಏನಾಗುತ್ತೆ 175ರಿಂದ ಪ್ಲಸ್ ಆರ್ ಮೈನಸ್ ಒಂದು 10ರಿಂದ 15. ಅಂದರೆ ಈಗ ನಾನು 185 ಏನು ಜನರಲ್ ಮೆರಿಟ್ ಕೇಳಿದ್ದೀನಿ, ಅದು 175 ಆಗ್ಬೋದು ಅಥವಾ 200 ಕೂಡ ಆಗ್ಬೋದು. ಆಶ್ಚರ್ಯ ಪಡೋಂಗಿಲ್ಲ, ಯಾಕಂದರೆ ಮಾರ್ಕ್ಸ್ ಕಮ್ಮಿ, ಅನುಪಾತ ಕಮ್ಮಿ, 1:20 ಇರೋದು 1:15 ಆಗಿದೆ. ಜೊತೆಗೆ ಏನಾಗಿದೆ, ನಂಬರ್ ಆಫ್ ಪೋಸ್ಟ್ ಬರೀ 106 ಇರೋದು, ಇದು ಕೂಡ ಕಮ್ಮಿ. ಲಾಸ್ಟ್ ಟೈಮಿಗೆ ಏನಕ್ಕೆ ಕಟ್ ಆಫ್ 183 ನಿಂತಿತ್ತು ಅಂದರೆ ಅಲ್ಲಿ ಪೋಸ್ಟ್ ಜಾಸ್ತಿ ಇತ್ತು, 400 ಚಿಲ್ಲರೆ ಇತ್ತು. ಜೊತೆಗೆ 8,000 ಚಿಲ್ಲರೆ ಜನನ ಅವ್ರು ತೊಗೊಂಡಿದ್ರು 1:20 ಬೇಸಿಸ್ ಮೇಲೆ. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದರೆ 180 ಪ್ಲಸ್ ಸೇಫರ್ ಸೈಡಲ್ಲಿ ಯಾರು ಮಾಡಿರ್ತೀರಾ ಜನರಲ್ ಮೆರಿಟು, SC/STಗೂ ಕೂಡ ಅಷ್ಟೇ. ಇದು ನಾನೇನು ಅಂದಾಜಲ್ಲಿ ಕೊಟ್ಟಿರೋದು, ಇದು ಕೂಡ ನಿಮಗೆ +20 ಜಾಸ್ತಿ ಆಗ್ಬೋದು ಸ್ನೇಹಿತರೆ. ಯಾಕಂದರೆ ನಿಮಗೆ SC/ST ಆಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು, +20 ಜಾಸ್ತಿ ಆಗುತ್ತೆ ಕಟ್ ಆಫ್ ನಿಮಗೆ. ಮತ್ತು ಇಲ್ಲಿ 0.5 ನೀವು ಇದನ್ನು ಮಾಡಿಕೊಂಡ್ರೆ ಏನಾಗುತ್ತೆ, 10 ಕಮ್ಮಿ ಆಗ್ಬೋದು ಇಷ್ಟೇ. 10 ಪ್ಲಸ್ ಆರ್ ಮೈನಸ್ 10ರಿಂದ 20 ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಕಮ್ಮಿ ಆಗುತ್ತೆ ಅಷ್ಟೊಂದು ಅಂತ ಹೇಳಲ್ಲ, ಇದಂತೂ ಗ್ಯಾರಂಟಿ ಇದೆ. ಯಾಕಂದರೆ ನಂಬರ್ ಆಫ್ ಪೋಸ್ಟ್ ಕಮ್ಮಿ ಇರೋದ್ರಿಂದ ದಿಸ್ ಇಸ್ ದ ಮಿನಿಮಮ್ ಮಾರ್ಕ್ಸ್. ಇದಕ್ಕಿಂತ ಜಾಸ್ತಿ ಆಗ್ಬೋದು ಕಟ್ ಆಫು. ಕಮ್ಮಿ ಆದರೂ ನಿಮಗೆ ಪ್ಲಸ್ ಆರ್ ಮೈನಸ್ 5 to 10 ಆಗ್ಬೋದು. ಬಟ್ ನನಗೆ ಪ್ರಕಾರ +15 to 20 ಮಾರ್ಕ್ಸ್ ಇದಕ್ಕಿಂತ ಕಟ್ ಆಫ್ ಜಾಸ್ತಿನೇ ಆಗುತ್ತೆ. ಓಕೆ, ದಿಸ್ ಇಸ್ ಮೈ ಅನಾಲಿಸಿಸ್. ಇದು ಆಸ್ ಪರ್ ಯುವರ್ ವೋಟಿಂಗ್ ಮೇಲೆ ನಾನು ಮಾಡಿರ್ತಕ್ಕಂಥದ್ದು. ಇನ್ನು ಹೈದರಾಬಾದ್ ಕರ್ನಾಟಕ ತುಂಬ ಜನ ಕ್ವಶನ್ ಕೇಳ್ತಾ ಇದ್ರಿ. ಹೈದರಾಬಾದ್ ಕರ್ನಾಟಕ 2015 ಇಲ್ಲಿ ನೋಡ್ಬೋದು ನೀವು, 145 ಮಾರ್ಕ್ಸ್ ಇದೆ ಜನರಲ್ ಮೆರಿಟ್ಗೆ. ಸೊ ಈ ಸಲ ನಿಮಗೆ ನಾನು ಹೇಳಿದೆ ಕಮ್ಮಿ ಸೀಟ್ಸ್ ಇರೋದು, ಟೋಟಲ್ 12 ಇಂಟು 15 ಮಾಡಿದ್ರೆ 160 ಇಷ್ಟಿರ್ಬೇಕಾರೆ ಹೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕಮ್ಮಿ ಆಗುತ್ತೆ ಕಟ್ ಆಫ್ 145ಕ್ಕೆ ಬರುತ್ತೆ ಅಂತ. 160, 170, 180 ತನಕ ಕೂಡ ಬಂದರೆ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಸೊ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮೇನ್ಸಿಗೆ ಪ್ರಿಪೇರ್ ಆಗಬೇಕಾ ಅಥವಾ FD/SDಗೆ ಪ್ರಿಪೇರ್ ಆಗಬೇಕಾ ಅಥವಾ UPSCಗೆ ಪ್ರಿಪೇರ್ ಆಗಬೇಕಾ ನೀವು ತೀರ್ಮಾನ ಮಾಡ್ಕೊಳ್ಳಿ. ಯಾಕಂದರೆ KS ಎಕ್ಸಾಮು ಮೇನ್ಸ್ ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಸೊ ಅಥವಾ ವರ್ಷನಾರು ಆಗ್ಬೋದು. ನಿಮ್ಗೆ ಗೊತ್ತಿದೆ ಅವ್ರದ್ದು ಹೆಂಗಿದೆ ಅಂತೇಳಿ. ಸೊ ಇದಿಷ್ಟು ನನ್ನ ಅನಾಲಿಸಿಸ್. ಇನ್ನೂ ಏನೇ ಡೌಟ್ಸ್ ಇದ್ದರೆ ಮ್ಯಾಕ್ಸಿಮಮ್ 90 to 95% ಕ್ಲಾರಿಟಿ ಕೊಟ್ಟಿದ್ದೀನಿ. ಎನಿ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು.